ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟ್ಯಾಕ್ 101 ಯೂಟ್ಯೂಬ್ ಚಾನಲ್. ಸೊ ಈಗಲೇ ಯಾರಾದರೂ ಕೂಡಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಸೊ ಇವತ್ತೊಂದು ವಿಡಿಯೋದಲ್ಲಿ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದೇನೆಂದರೆ ನಾವು ಪ್ರತಿನಿತ್ಯ ನಾವು ಗೂಗಲ್ ಅವರ ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದು ಯೂಟ್ಯೂಬ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಮ್ಯಾಪ್ಸ್ ಆಗಿರ್ಬೋದು, ಡಿಫ್ರೆಂಟ್ ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ನಾವು ಒಂದು ಗೂಗಲ್ ಡ್ರೈವ್ ಕೂಡ ಅದರಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಆ್ಯಪು. ಸೊ ಗೂಗಲ್ ಡ್ರೈವು ಇದು ಒಂದು ಸ್ಟೋರೇಜ್ ಆ್ಯಪ್ ಥರ ಅಂದರೆ ನಮ್ಮ ಮೊಬೈಲಲ್ಲಿ ಏನಾದರೂ ಸ್ಟೋರೇಜು ಜಾಸ್ತಿ ಆಗಿಬಿಟ್ಟಿದ್ರೆ ಮತ್ತೇನಾದರೂ ನಮಗೇನಾದ್ರು ಫೈಲನ್ನು ಬೇರೆ ಕಡೆ ನಾವು ತಗೊಳ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ನಮಗೆ ಈ ಆ್ಯಪ್ ತುಂಬ ಯೂಸ್ ಆಗುತ್ತೆ. ಇದು ಒಂದು ಕ್ಲೌಡ್ ಸ್ಟೋರೇಜ್ ರೀತಿ. ಸೊ ಅಲ್ಲಿ ನಾವು ಫೋಟೋಸನ್ನು ನಾವು ಅಪ್ಲೋಡ್ ಮಾಡಿದ್ರೆ, ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಫೈಲ್ಸ್ಗಳನ್ನು ಅಪ್ಲೋಡ್ ಮಾಡಿದಾಗ ನಾವು ಎಲ್ಲೇ ಇದ್ರೂ ಕೂಡ ನಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ನೋಡ್ಬೋದು. ಸೊ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಗೂಗಲ್ ಡ್ರೈವ್ ಅಪ್ಲಿಕೇಶನು. ಈ ಗೂಗಲ್ ಡ್ರೈವ್ ಅಪ್ಲಿಕೇಶನಲ್ಲಿ ಸೊ ಯಾವ ರೀತಿ ನಾವು ಫೋಲ್ಡ್ರನ್ನು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಫೋಲ್ಡ್ರನ್ನು ಹೆಸರನ್ನು ಯಾವ ರೀತಿ ಚೇಂಜ್ ಮಾಡೋದು. ಸೊ ಕೆಲವು ಜನಗೆ ಗೊತ್ತಿರುತ್ತೆ, ಕೆಲವು ಜನಕ್ಕೆ ಗೊತ್ತಿರಲ್ಲ. ಸೊ ಅಂದರೆ ಗೂಗಲ್ ಡ್ರೈವಲ್ಲಿ ಫೋಲ್ಡರ್ ನೇಮನ್ನು ಯಾವ ರೀತಿ ಚೇಂಜ್ ಮಾಡೋದು ಮತ್ತು ಯಾವ ರೀತಿ ಅದನ್ನು ಬೇರೆ ಹೆಸರಿಗೆ ಯಾವ ರೀತಿ ಪರಿವರ್ತನೆ ಮಾಡೋದು ನಾನು ತಿಳಿಸ್ಕೊಡ್ತೀನಿ. ಅಂದರೆ ಗೂಗಲ್ ಡ್ರೈವಲ್ಲಿ ಗೂಗಲ್ ಫೋಲ್ಡ್ರನ್ನ ಹೆಸರನ್ನು ಯಾವ ರೀತಿ ಚೇಂಜ್ ಮಾಡೋದು ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಇರುವಂತಹ ಗೂಗಲ್ ಡ್ರೈವ್ ಅಪ್ಲಿಕೇಶನ್ ಓಪನ್ ಮಾಡಿ. ಸೊ ಈ ರೀತಿ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನೀವು ಸೆಟ್ ಮಾಡಿರುವಂಥ ಫೋಲ್ಡರ್ಗಳು ಮತ್ತು ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಶೋ ಆಗ್ತದೆ. ಸೊ ನೆಕ್ಸ್ಟ್ ಏನಂದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಫೋಲ್ಡ್ರನ್ನು ಚೂಸ್ ಮಾಡಿ. ಸೊ ನನಗೆ ಬೇಕಾಗಿರ್ತಕ್ಕ ಫೋಲ್ಡರ್ ಫೋಲ್ಡರ್ ಹೆಸರು ನೋಡಿ, ಯು ಆ್ಯಂಡ್ ಮೀ ಅಂತ ಇದೆ. ಸೊ ಈ ಫೋಲ್ಡರ್ ಹೆಸರನ್ನು ಯಾವ ರೀತಿ ಚೇಂಜ್ ಮಾಡ್ತೀನಿ ನೋಡಿ. ಸೊ ಈ ಫೋಲ್ಡರ್ ನೇಮನ್ನು ಚೇಂಜ್ ಮಾಡಲಿಕ್ಕೆ ಇಲ್ಲಿ 3 ಡಾಟ್ ಕಾಣ್ತಾ ಇದೆ, ಅದ್ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀನೇಮ್ ಅಂತ ಆಪ್ಷನ್ ಸಿಗ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಈಗ ಸದ್ಯ ಇರುವಂಥ ಫೋಲ್ಡರ್ ಹೆಸರು ಯು ಆ್ಯಂಡ್ ಮೀ. ಇದಕ್ಕೆ ನಾನು ವಿಜಯ್ ಫೋಲ್ಡರ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಅಂದರೆ ವಿಜಯ್ ಫೋಲ್ಡರ್ ಹೆಸರಿಗೆ ನಾನು ಚೇಂಜ್ ಮಾಡ್ತೀನಿ, ಅಂದರೆ ಸೆಟ್ ಮಾಡ್ತೀನಿ. ಸೊ ರಿನೇಮ್ ಅಂತ ಇದು ಮಾಡಿ ಸಾಕು, ರಿನೇಮ್ ಆಗೋಯ್ತು. ಸೊ ನೋಡ್ಬೋದು, ಈಗ ತಾವೆಲ್ಲರೂ ನೋಡ್ಬೋದು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ವಿಜಯ್ ಫೋಲ್ಡರ್. ಮೊದಲೇನಿತ್ತು ಹೆಸರು ಫೋಲ್ಡರ್ದು ಯು ಆ್ಯಂಡ್ ಮೀ ಇತ್ತು. ಈಗ ನಾನು ಚೇಂಜ್ ಮಾಡಿದ್ಮೇಲೆ ವಿಜಯ್ ಫೋಲ್ಡರ್ ಅಂತ ಕಾಣಿಸ್ತಾ ಇದೆ, ನಿಮಗೆ ನೋಡ್ಬೋದು ವಿಜಯ್ ಫೋಲ್ಡರ್ ಅಂತ. ಸೊ ನೀವು ಕೂಡ ನಿಮ್ಮ ಗೂಗಲ್ ಡ್ರೈವಲ್ಲಿ ಫೋಲ್ಡರ್ ಹೆಸರನ್ನು ಏನಾದರೂ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಈಗಲೇ ಚೇಂಜ್ ಮಾಡಿ. ಸೊ ತುಂಬ ಆರಾಮಾಗಿ ಚೇಂಜ್ ಮಾಡ್ಬೋದು. ಸೊ ನೋಡೋದ್ರಲ್ಲ ಗೆಳೆಯರೆ, ಯಾವ ರೀತಿ ಗೂಗಲ್ ಡ್ರೈವಲ್ಲಿ ಫೋಲ್ಡರ್ನ ನೇಮನ್ನು ಯಾವ ರೀತಿ ಚೇಂಜ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕಲ್ತಿದ್ದೀರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಸಬ್ಸ್ಕ್ರಿಪ್ಷನ್ಗೆ ಏನೋ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟ್ಯಾಕ್ 101 ಯೂಟ್ಯೂಬ್ ಚಾನಲ್. ಐ ಸೇವ್ ನೆಕ್ಸ್ಟ್ ವಿಡಿಯೋ. ಬಾಯ್.